ಈತನ ಪರವಾಗಿ ಈತ 10-15 ವರ್ಷದ ಹಿಂದೆ ಶವಗಳನ್ನ ಹೂತಿದ್ದಾನೆ, ನಾವು ಈತನ ನೋಡಿದ್ದೀವಿ ಅಂತೇಳಿ ಹೇಳೋದಕ್ಕೆ 6 ಜನ ಸಾಕ್ಷಿಗಳು ಇದಾರಂತೆ. ನಾವು ಕೂಡ ಈ ಶವಗಳನ್ನ ಹೂತಿರೋ ಜಾಗವನ್ನ ಗುರುತಿಸುವುದಕ್ಕೆ ನಾವು ಕೂಡ ಸಹಾಯ ಮಾಡ್ತೀವಿ, ನಾವು ಕೂಡ ಇಂಥ ಜಾಗದಲ್ಲಿ ಈತ ಹೂತಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ತೋರಿಸ್ತೀವಿ ಅಂತೇಳಿ ಹೇಳಿದ್ದಾರೆ ನಿಗೂಢ ವ್ಯಕ್ತಿಯ ಪರವಾಗಿ ಆ 6 ಜನ ಸಾಕ್ಷ್ಯಾಧಾರರು. ಎಸ್ಐಟಿ ಮುಂದೆ ಬರ್ತಾರಂತೆ 6 ಜನ ಸ್ಥಳೀಯ ನಿವಾಸಿಗಳು. ದೂರುದಾರ ಹೆಣವನ್ನ ಹೂತು ಹಾಕಿದ್ದನ್ನ ನೋಡಿರುವ 6 ಜನ ಬರ್ತಾರಂತೆ. ಸಮಾಧಿಗಳ ಹುಡುಕಾಟಕ್ಕೆ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಈ 6 ಜನ. ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ನೀಡಲಿಲ್ಲ. ನಿಗೂಢ ವ್ಯಕ್ತಿಯ ಪರ 6 ಜನ ಸಾಕ್ಷಿ ಇದ್ದಾರೆ ಅನ್ನೋದನ್ನ ಅಧಿಕೃತವಾಗಿ ಎಸ್ಐಟಿ ಅಧಿಕಾರಿಗಳು ಹೇಳಲಿಲ್ಲ. ಆದ್ರೆ ಇದಾರಂತೆ 6 ಜನ. ಎಸ್ಐಟಿ ಅಧಿಕಾರಿಗಳು ಹೇಳದೇ ಇದ್ರು 6 ಜನ ಈ ದೂರುದಾರ ನಿಗೂಢ ವ್ಯಕ್ತಿ ಈ ಮಾಸ್ಕ್ ಮ್ಯಾನ್ ಪರವಾಗಿದ್ದಾರಂತೆ. ನಾಗೇಂದ್ರ ಬಾಬು ನಮ್ಮ ಪ್ರತಿನಿಧಿ ಮಾತಾಡ್ಸಿದ್ದಾರೆ, ಬನ್ನಿ ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಕೊಟ್ಟಂತ ದೂರಿನ ಆಧಾರದಲ್ಲಿ ಎಸ್ಐಟಿ ತನಿಖಾ ತಂಡ ಉತ್ಖನನ ಕಾರ್ಯವನ್ನ ಮುಂದುವರೆಸಿದೆ. ಬಹುತೇಕ ಇವತ್ತು ಅಂತಿಮ ಘಟ್ಟಕ್ಕೆ ಬಂದು ತಲುಪುತ್ತೆ ಅನ್ನೋ ವಿಚಾರಗಳು ಕೂಡ ಈಗ ತಿಳಿದು ಬರ್ತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಮತ್ತಷ್ಟು ಟ್ವಿಸ್ಟ್ ಗಳನ್ನ ಪಡೆದುಕೊಳ್ತಾ ಇದೆ. ನಾನು ಇವತ್ತು 12 ಮತ್ತು 11ನೇ ಪಾಯಿಂಟ್ ಉತ್ಖನನ ಕಾರ್ಯ ಆಯ್ತಲ್ಲ, ಆ ಒಂದು ಜಾಗದ ಪಕ್ಕದಲ್ಲಿರುವಂತಹ ಹೆದ್ದಾರಿಯ ಪಕ್ಕದಲ್ಲಿ ನಿಂತು ನಾನು ವರದಿಯನ್ನ ಮಾಡ್ತಾ ಇದ್ದೀನಿ. ಈ ವರದಿಯನ್ನ ಗಮನಿಸಿದಂತಹ ಬೆಂಗಳೂರಿನ ನಿವಾಸಿಯೊಬ್ರು ತಾವಾಗೇ ಬಂದು ನಾವು ಮಾತಾಡಬೇಕು ಅಂತ ಕೇಳ್ಕೊಂಡ್ರು. ಹಾಗಾಗಿ ನಾನು ಅವರನ್ನ ಮಾತಾಡ್ಸೋದಕ್ಕೆ ಈಗ ಮುಂದಾಗ್ತಾ ಇದ್ದೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರೇನು? ನಮ್ಮ ಹೆಸರು ಮಣಿ ಅಂತ. ಯಾಕೆ ನೀವು ನಮ್ಮನ್ನ ನೋಡಿ ಮಾತಾಡಬೇಕು ಅಂತ ಅನಿಸಿದ್ದು? ಈ ತರ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ವರದಿನೇ ನೀವು ಈ ಇಂಟರ್ವ್ಯೂ ಮಾಡಿಸ್ಬಿಟ್ಟು ನಾವೊಂದು ಧರ್ಮಸ್ಥಳ ಬಗ್ಗೆ ಹೇಳೋಣ ಅಂತ ಮಾತಾಡೋಣ ಅಂತ ನಿಮ್ ಬಗ್ಗೆ ರಿಕ್ವೆಸ್ಟ್ ಅಲ್ಲಿ ಹೇಳ್ತಾ ಇದೀವಿ. ಏನ್ ಮಾತಾಡಬೇಕು, ನಿಮ್ಮ ಮನಸ್ಸಲ್ಲಿ ಏನ್ ಅನಿಸ್ತಾ ಇದೆ ಇವತ್ತು ಈ ವಿಚಾರಗಳೆಲ್ಲ ನೋಡಿದಾಗ? ನಿಮ್ಗೇನ್ ಅನಿಸ್ತು? ಇದೆಲ್ಲ ಫುಲ್ ಅಪಪ್ರಚಾರ ಅಂತಾನೆ ಹುಟ್ಟಿಸ್ಕೊಂಡು ಹೇಳ್ಕೊಂಡು. ಯಾಕೆ ಅನಿಸ್ತಾ ಇದೆ ಅಪಪ್ರಚಾರ ಅಂತ? ಇದು ಇವಾಗಿರೋ ಕ್ಷೇತ್ರ ಅಲ್ಲ, ಇದು ಸಾವಿರಾರು ವರ್ಷ, ನೂರಾರು ವರ್ಷ ಹಿಂದೆ ಬಂದಿರೋ ಇತಿಹಾಸದಿಂದ ಬಂದಿರೋ ಧರ್ಮಸ್ಥಳ ಅನ್ನೋದು ಒಂದು ದೇವರಿನ ಕ್ಷೇತ್ರ ತರಾನೇ ಬಂದಿರೋದು. ಹಂಗಾಗಿ ಇದು ಹಿಂದ್ಗಡೆಯಿಂದ ಯಾರೋ ಹಿಂದೃಷ್ಟಿಯಿಂದ ಇದನ್ನ ಮಾಡ್ಕೊಂಡು ಇದನ್ನ ಅಪಪ್ರಚಾರ ಮಾಡಬೇಕು ಅಂತಾನೆ ಖುದ್ದಾಗಿ ಮಾಡ್ತಾ ಇರೋದು. ನಾನು ಅಷ್ಟೇ ನೋಡಿ, ತಿಂಗಳಿಗೊಮ್ಮೆ ಬರ್ತಾ ಇರ್ತೀನಿ ದೇವಸ್ಥಾನಕ್ಕೆ ಅಂತಾನೆ ಬರ್ತೀನಿ. ಈಗಲೂ ಮುಡಿ ಕೊಟ್ಬಿಟ್ಟೆ ಬಂದಿರೋದು. ಹಂಗಾಗಿ ಧರ್ಮಸ್ಥಳ ಅನ್ನೋದು ಒಂದು ದೇವ್ರದ್ದು ಕಾರ್ಯವಾಗ್ಲಿ, ಬಂದಿದ ತಕ್ಷಣ ಮನದಾಳದ ಒಂದು ಶುದ್ಧಿಯ ತರ ಆಗೋ ರೀತಿಯಲ್ಲಿ ಇರೋ ತರ ಮನಸ್ಸುದು ನೆಮ್ಮದಿಯಾಗಿರುತ್ತೆ. ಅದನ್ನು ಬಂದು ಇನ್ನ ಕೆಡಿಸುವಂತ ಪ್ರಯತ್ನದಲ್ಲೇ ಎಲ್ಲರೂ ಮಾಡ್ತಾ ಇದ್ದಾರೆ. ಸರ್, ಈಗ ಒಂದು ನೇರ ಪ್ರಶ್ನೆ ಕೇಳ್ತೀನಿ. ಇವತ್ತು ಅಪಪ್ರಚಾರ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ರಿ, ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಅವರನ್ನ ಪ್ರಶ್ನೆ ಮಾಡಿದಾಗ ನೀವೇನೋ ಒಂದು ತಂಡ ಕೆಲಸ ಮಾಡ್ತಾ ಅಂತ, ನಾವು ಸತ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಕೆಲಸಕ್ಕೆ ಬಂದಿದ್ದೀವಿ ಅಂತ ಅಂತಾರೆ. ಸತ್ತು ಹೆಣ್ಣು ಮಕ್ಕಳು ಅನ್ನೋದು ಯಾವ ರೀತಿ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಸುಮ್ಮಗೆ ಅಲ್ಲಿದೆ ಇಲ್ಲಿದೆ ಅಂತಾನೆ ಹೇಳ್ತಾ ಇದ್ದಾರೆ ಹೊತ್ತು, ಅಪಪ್ರಚಾರ ಮಾಡ್ತಾರೆ ಹೊತ್ತು ಯಾವುದಕ್ಕೂ ಒಂದು ದೃಢವಾಗಿ ಇರುವಂತ ಒಂದು ನಿರ್ಧಾರ ಆಗ್ಲಿ ಇಲ್ಲಿ ಸಿಕ್ಕಿದೆ ಇವ್ರದೇ ಅನ್ನೋದು ಪ್ರಯತ್ನನೂ ಅವ್ರು ಯಾವುದಕ್ಕೂ ಸಿಗುತ್ತನೋ ಇಲ್ಲ. ಆ ರೀತಿಯಾಗಿ ಇದಾಗ್ತಾ ಇರತ್ತೆ ಹೊತ್ತು. ಇದು ಹಿಂದೆಯಿಂದ ಮಾಡ್ತಾ ಇರೋದು ಷಡ್ಯಂತರ ಅಷ್ಟೇನೆ. ನೋಡಿ, ಈಗ ಬೆಂಗಳೂರಿನ ನಿವಾಸಿಯೊಬ್ರು ಹೇಳ್ತಾ ಇದ್ರು, ಇದೆಲ್ಲವನ್ನು ಕೂಡ ಭಗವಂತ ನೋಡ್ತಿದ್ದಾನೆ, ಆ ಧರ್ಮಸ್ಥಳ ಮಂಜುನಾಥನೇ ಒಂದು ಫುಲ್ ಸ್ಟಾಪ್ ಅನ್ನ ಹಿಡಿಸುವಂತ ಕೆಲಸವನ್ನ ಮಾಡ್ತಾನೆ ಅಂತ ಹೇಳಿ ಬೆಂಗಳೂರಿನ ನಿವಾಸಿಯೊಬ್ರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಈತನ ಪರವಾಗಿ ಈತ 10-15 ವರ್ಷದ ಹಿಂದೆ ಶವಗಳನ್ನ ಹೂತಿದ್ದಾನೆ, ನಾವು ಈತನ ನೋಡಿದ್ದೀವಿ ಅಂತೇಳಿ ಹೇಳೋದಕ್ಕೆ 6 ಜನ ಸಾಕ್ಷಿಗಳು ಇದಾರಂತೆ. ನಾವು ಕೂಡ ಈ ಶವಗಳನ್ನ ಹೂತಿರೋ ಜಾಗವನ್ನ ಗುರುತಿಸುವುದಕ್ಕೆ ನಾವು ಕೂಡ ಸಹಾಯ ಮಾಡ್ತೀವಿ, ನಾವು ಕೂಡ ಇಂಥ ಜಾಗದಲ್ಲಿ ಈತ ಹೂತಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ತೋರಿಸ್ತೀವಿ ಅಂತೇಳಿ ಹೇಳಿದ್ದಾರೆ ನಿಗೂಢ ವ್ಯಕ್ತಿಯ ಪರವಾಗಿ ಆ 6 ಜನ ಸಾಕ್ಷ್ಯಾಧಾರರು. ಎಸ್ಐಟಿ ಮುಂದೆ ಬರ್ತಾರಂತೆ 6 ಜನ ಸ್ಥಳೀಯ ನಿವಾಸಿಗಳು. ದೂರುದಾರ ಹೆಣವನ್ನ ಹೂತು ಹಾಕಿದ್ದನ್ನ ನೋಡಿರುವ 6 ಜನ ಬರ್ತಾರಂತೆ. ಸಮಾಧಿಗಳ ಹುಡುಕಾಟಕ್ಕೆ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಈ 6 ಜನ.
ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ನೀಡಲಿಲ್ಲ. ನಿಗೂಢ ವ್ಯಕ್ತಿಯ ಪರ 6 ಜನ ಸಾಕ್ಷಿ ಇದ್ದಾರೆ ಅನ್ನೋದನ್ನ ಅಧಿಕೃತವಾಗಿ ಎಸ್ಐಟಿ ಅಧಿಕಾರಿಗಳು ಹೇಳಲಿಲ್ಲ. ಆದ್ರೆ ಇದಾರಂತೆ 6 ಜನ ಎಸ್ಐಟಿ ಅಧಿಕಾರಿಗಳು ಹೇಳದೇ ಇದ್ರು 6 ಜನ ಈ ದೂರುದಾರ ನಿಗೂಢ ವ್ಯಕ್ತಿ ಈ ಮಾಸ್ಕ್ ಮ್ಯಾನ್ ಪರವಾಗಿದ್ದಾರಂತೆ. ನಾಗೇಂದ್ರ ಬಾಬು ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ, ಬನ್ನಿ ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಕೊಟ್ಟಂತ ದೂರಿನ ಆಧಾರದಲ್ಲಿ ಎಸ್ಐಟಿ ತನಿಖಾ ತಂಡ ಉತ್ಖನನ ಕಾರ್ಯವನ್ನ ಮುಂದುವರೆಸಿದೆ. ಬಹುತೇಕ ಇವತ್ತು ಅಂತಿಮ ಘಟ್ಟಕ್ಕೆ ಬಂದು ತಲುಪುತ್ತೆ ಅನ್ನೋ ವಿಚಾರಗಳು ಕೂಡ ಈಗ ತಿಳಿದು ಬರ್ತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಮತ್ತಷ್ಟು ಟ್ವಿಸ್ಟ್ ಗಳನ್ನ ಪಡೆದುಕೊಳ್ತಾ ಇದೆ. ನಾನಿವತ್ತು 12 ಮತ್ತು 11ನೇ ಪಾಯಿಂಟ್ ಉತ್ಖನನ ಕಾರ್ಯ ಆಯ್ತಲ್ಲ, ಆ ಒಂದು ಜಾಗದ ಪಕ್ಕದಲ್ಲಿರುವಂತಹ ಹೆದ್ದಾರಿಯ ಪಕ್ಕದಲ್ಲಿ ನಿಂತು ನಾನು ವರದಿಯನ್ನ ಮಾಡ್ತಾ ಇದ್ದೀನಿ. ಈ ವರದಿಯನ್ನ ಗಮನಿಸಿದಂತಹ ಬೆಂಗಳೂರಿನ ನಿವಾಸಿಯೊಬ್ರು ತಾವಾಗೇ ಬಂದು ನಾವು ಮಾತಾಡಬೇಕು ಅಂತ ಕೇಳ್ಕೊಂಡ್ರು. ಹಾಗಾಗಿ ನಾನು ಅವರನ್ನ ಮಾತಾಡ್ಸೋದಕ್ಕೆ ಈಗ ಮುಂದಾಗ್ತಾ ಇದ್ದೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರೇನು? ನಮ್ಮ ಹೆಸರು ಮಣಿ ಅಂತ. ಯಾಕೆ ನೀವು ನಮ್ಮನ್ನು ನೋಡಿ ಮಾತಾಡಬೇಕು ಅಂತ ಅನಿಸಿದ್ದು? ಈ ತರ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ವರದಿನೇ ನೀವು ಈ ಇಂಟರ್ವ್ಯೂ ಮಾಡಿಸ್ಬಿಟ್ಟು ನಾವೊಂದು ಧರ್ಮಸ್ಥಳ ಬಗ್ಗೆ ಹೇಳೋಣ ಅಂತ ಮಾತಾಡೋಣ ಅಂತ ನಿಮ್ ಬಗ್ಗೆ ರಿಕ್ವೆಸ್ಟ್ ಅಲ್ಲಿ ಹೇಳ್ತಾ ಇದ್ದೀವಿ. ಏನ್ ಮಾತಾಡಬೇಕು, ನಿಮ್ಮ ಮನಸ್ಸಲ್ಲಿ ಏನ್ ಅನಿಸ್ತಾ ಇದೆ ಇವತ್ತು ಈ ವಿಚಾರಗಳೆಲ್ಲ ನೋಡಿದಾಗ? ನಿಮ್ಗೇನ್ ಅನಿಸ್ತು? ಇದೆಲ್ಲ ಫುಲ್ ಅಪಪ್ರಚಾರ ಅಂತಾನೆ ಹುಟ್ಟಿಸ್ಕೊಂಡು ಹೇಳ್ಕೊಂಡು ಯಾಕೆ ಅನಿಸ್ತಾ ಇದೆ ಅಪಪ್ರಚಾರ ಅಂತ? ಇದು ಇವಾಗಿರೋ ಕ್ಷೇತ್ರ ಅಲ್ಲ. ಇದು ಸಾವಿರಾರು ವರ್ಷ ನೂರಾರು ವರ್ಷ ಹಿಂದೆ ಬಂದಿರೋ ಇತಿಹಾಸದಿಂದ ಬಂದಿರೋ ಧರ್ಮಸ್ಥಳ ಅನ್ನೋದು ಒಂದು ದೇವರಿನ ಕ್ಷೇತ್ರ ತರಾನೇ ಬಂದಿರೋದು. ಹಂಗಾಗಿ ಇದು ಹಿಂದ್ಗಡೆಯಿಂದ ಯಾರೋ ಹಿಂದೃಷ್ಟಿಯಿಂದ ಇದನ್ನ ಮಾಡ್ಕೊಂಡು ಇದನ್ನ ಅಪಪ್ರಚಾರ ಮಾಡಬೇಕು ಅಂತಾನೆ ಖುದ್ದಾಗಿ ಮಾಡ್ತಾ ಇರೋದು. ನಾನು ಅಷ್ಟೇ ನೋಡಿ, ತಿಂಗಳಿಗೊಮ್ಮೆ ಬರ್ತಾ ಇರ್ತೀನಿ ದೇವಸ್ಥಾನಕ್ಕೆ ಅಂತಾನೆ ಬರ್ತೀನಿ. ಈಗಲೂ ಮುಡಿ ಕೊಟ್ಬಿಟ್ಟೆ ಬಂದಿರೋದು. ಹಂಗಾಗಿ ಧರ್ಮಸ್ಥಳ ಅನ್ನೋದು ಒಂದು ದೇವ್ರದ್ದು ಕಾರ್ಯವಾಗ್ಲಿ, ಬಂದಿದ ತಕ್ಷಣ ಮನದಾಳದ ಒಂದು ಶುದ್ಧಿಯ ತರ ಆಗೋ ರೀತಿಯಲ್ಲಿ ಇರೋ ತರ ಮನಸ್ಸುದು ನೆಮ್ಮದಿಯಾಗಿರುತ್ತೆ. ಅದನ್ನು ಬಂದು ಇನ್ನ ಕೆಡಿಸುವಂತ ಪ್ರಯತ್ನದಲ್ಲೇ ಎಲ್ಲರೂ ಮಾಡ್ತಾ ಇದ್ದಾರೆ. ಸರ್, ಈಗ ಒಂದು ನೇರ ಪ್ರಶ್ನೆ ಕೇಳ್ತೀನಿ. ಇವತ್ತು ಅಪಪ್ರಚಾರ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ರಿ, ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಅವರನ್ನ ಪ್ರಶ್ನೆ ಮಾಡಿದಾಗ ನೀವೇನೋ ಒಂದು ತಂಡ ಕೆಲಸ ಮಾಡ್ತದೆ ಅಂತ, ನಾವು ಸತ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಕೆಲಸಕ್ಕೆ ಬಂದಿದ್ದೀವಿ ಅಂತ ಅಂತಾರೆ. ಸತ್ತು ಹೆಣ್ಣು ಮಕ್ಕಳು ಅನ್ನೋದು ಯಾವ ರೀತಿ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಸುಮ್ಮಗೆ ಅಲ್ಲಿದೆ ಇಲ್ಲಿದೆ ಅಂತಾನೆ ಹೇಳ್ತಾ ಇದ್ದಾರೆ ಹೊತ್ತು ಅಪಪ್ರಚಾರ ಮಾಡ್ತಾರೆ ಹೊತ್ತು ಯಾವುದಕ್ಕೂ ಒಂದು ದೃಢವಾಗಿ ಇರುವಂತ ಒಂದು ನಿರ್ಧಾರ ಆಗ್ಲಿ ಇಲ್ಲಿ ಸಿಕ್ಕಿದೆ ಇವ್ರದೇ ಅನ್ನೋದು ಪ್ರಯತ್ನನೂ ಅವ್ರು ಯಾವುದಕ್ಕೂ ಸಿಗುತ್ತನೋ ಇಲ್ಲ. ಆ ರೀತಿಯಾಗಿ ಇದಾಗ್ತಿರತ್ತೆ ಹೊತ್ತು ಇದು ಹಿಂದೆಯಿಂದ ಮಾಡ್ತಾ ಇರೋದು ಷಡ್ಯಂತರ ಅಷ್ಟೇನೆ. ನೋಡಿ, ಈಗ ಬೆಂಗಳೂರಿನ ನಿವಾಸಿಯೊಬ್ರು ಹೇಳ್ತಾ ಇದ್ರು, ಇದೆಲ್ಲವನ್ನು ಕೂಡ ಭಗವಂತ ನೋಡ್ತಿದ್ದಾನೆ, ಆ ಧರ್ಮಸ್ಥಳ ಮಂಜುನಾಥನೇ ಒಂದು ಫುಲ್ ಸ್ಟಾಪ್ ಅನ್ನ ಹಿಡಿಸುವಂತ ಕೆಲಸವನ್ನ ಮಾಡ್ತಾನೆ ಅಂತ ಹೇಳಿ ಬೆಂಗಳೂರಿನ ನಿವಾಸಿಯೊಬ್ರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.